ಮತ್ತೊಂದು ಹೊಸ ವಿಡಿಯೋ ಸುಸ್ವಾಗತ. ನೀವು ನೋಡ್ತಾರೆ ಹೋಪ್ ನೀವೆಲ್ಲರೂ ಸೂಪರ್ ಆಗಿದ್ದೀರಾ ಅಂದ್ಕೊಂಡಿದ್ದೀನಿ. ಇದು ಪೋರ್ಷಾ 981 ಬಾಕ್ಸ್ಟರ್ ಎಸ್. ಸೊ ಇದ್ರ ಕೀ ಚೆಕ್ ಮಾಡಿ, ಒಳ್ಳೆ ಸೇಮ್ ಕಾರ್ ಥರನೇ ಐತೆ ನೋಡಿ. ಇಲ್ಲಿಂದ ತೋರಿಸ್ತೀನಿ ನೋಡಿ, ಒಳ್ಳೆ ಕಾರ್ ಥರನೇ ಐತೆ. ಈ ಕೀನೂ ಕಾರ್ ಥರನೇ ಐತೆ. ಮತ್ತು ಇಲ್ಲಿ ನೋಡಿ ಪೋರ್ಷಾ ಲೋಗೋ ಐತೆ, ಅನ್ಲಾಕು ಲಾಕು, ಮತ್ತು ಇಲ್ಲಿ ಫ್ರಂಟ್ ಬೋನೆಟ್ಟು ಮತ್ತು ಹಿಂದೆಗಡೆ ರೇರ್ ಟ್ರಂಕ್ ಓಪನ್ ಮಾಡೋಕ್ಕೆ ಬಟನ್ ಕೊಟ್ಟವ್ರೆ. ನಾವು ನೋಡೋದ ರೈಡ್ ಎಕ್ಸ್ಪೀರಿಯೆನ್ಸ್ ಹೆಂಗಿರುತ್ತೆ, ಎಕ್ಸ್ಟೀರಿಯರ್ ಹೆಂಗಿರುತ್ತೆ. ಎಕ್ಸ್ಟೀರಿಯರ್ ನೋಡೋಕ್ಕೂ ಮುಂಚೆ ನೀವು ಫಸ್ಟ್ ಸಿನಿಮ್ಯಾಟಿಕ್ಸ್ ನೋಡ್ಕೊಬನ್ನಿ ಹೆಂಗೈತೆ ಅಂದ್ಬಿಟ್ಟು ಅಂತ ಕಾರ್ದು ಹಾಕ್ತೀನಿ ಇವಾಗ. ಸೊ ಮೈನ್ ವೀಡಿಯೋ ಸ್ಟಾರ್ಟ್ ಮಾಡೋಕ್ಕೂ ಮುಂಚೆ ಒಂದು ರಿಮೈಂಡರ್, ಸಣ್ಣ ರಿಮೈಂಡರು, ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ಮತ್ತು ಈ ವಿಡಿಯೋಗೆ ಲೈಕ್ ಮಾಡೋದು ಮರಿಬೇಡಿ. ಸೊ ನಾನು ಇನ್ಸ್ಟಾಗ್ರಾಮ್ ಪೇಜ್ನ ಇಲ್ಲಿ ಸ್ಕ್ರೀನಲ್ಲಿ ಹಾಕಿರ್ತೀನಿ, ಅದನ್ನು ಫಾಲೋ ಮಾಡಿ. ಅದರಲ್ಲಿ ರೆಗ್ಯುಲರ್ ಅಪ್ಡೇಟ್ಸ್ ಇರುತ್ತೆ ಕಾರ್ ಬಗ್ಗೆ. ಸೊ ಕಮಾನ್ ಇವಾಗ ವೀಡಿಯೋ ಸ್ಟಾರ್ಟ್ ಮಾಡೋದ. ಸೊ ಇವಾಗ ಫ್ರಂಟ್ ಒಂದು ಎಕ್ಸ್ಟೀರಿಯರ್ ಲುಕ್ ನೋಡೋದು ಹತ್ರದಿಂದ. ಸೊ ಇಲ್ಲಿ ಫ್ರಂಟ್ ನೋಡ್ಬೋದು, ಇಲ್ಲಿ LED ಪ್ರೊಜೆಕ್ಟರ್ ಲ್ಯಾಂಪ್ಸ್ ಬರುತ್ತೆ, ಮತ್ತು ಇಲ್ಲಿ ಸೆಂಟ್ರಲ್ ಒಂದು ಪೋರ್ಷಾ ಲೋಗೋ ಐತೆ ನೋಡ್ಬೋದು, ಏನು ಬ್ಯೂಟಿಫುಲ್ ಆಗಿದೆ ಅಂದ್ಬಿಟ್ಟಂತ. ಸೊ ಫ್ರಂಟಿಂದ ಲುಕ್ ನೋಡಿ ಒಂದು. ಸೊ ಇಲ್ಲಿ ಕೆಳಗೆ DRS ಐತೆ. ಈ ಫಸ್ಟು ಅನ್ಲಾಕ್ ಮಾಡ್ತೀನಿ, ಇಂಡಿಕೇಟರ್ಸ್ ನೋಡಿ ಹೆಂಗೆ ಬರುತ್ತೆ. ಸೊ ನೋಡ್ಬೋದು. ಓ ಮೈ ಗಾಡ್ ಫ್ರೆಂಡ್ಸ್, ಇದ್ರ ಇಂಜಿನ್ ಎಲ್ಲೋಯ್ತು ಫ್ರೆಂಡ್ಸ್. ಇಲ್ಲಿ ನೋಡಿ, ಇಲ್ಲಿ ಫ್ರಂಟ್ ಡಿಕ್ಕಿ ಐತೆ. ಈ ಕಾರಲ್ಲಿ ಆ್ಯಕ್ಚುಲಿ ಬರೋದು ರೇರ್ ಮಿಡ್ ಇಂಜಿನ್ ಬರುತ್ತೆ. ಸೊ ಅದಕ್ಕೆ ಫ್ರಂಟಲ್ಲಿ ಡಿಕ್ಕಿ ಇರೋದು. ಸೊ ಸೈಡಿಂದ ನೋಡೋದ. ಸೊ ಸೈಡ್ ನೋಡ್ತೀವಿ ಅಂದರೆ ನಾವಿಲ್ಲಿ ಫಸ್ಟು ನಮಗೆ ಕಾಣಿಸೋದು ಇಲ್ಲಿ ಫ್ಯೂಲ್ ಕ್ಯಾಪ್ ಇಲ್ಲೈತೆ ನೋಡಿ. ಈ ಫ್ಯೂಲ್ ಕ್ಯಾಪ್ ಬಂದು ಕ್ಯಾಪಾಸಿಟಿ ಬಂದು 64 ಲೀಟರ್ಸ್ ಫ್ಯೂಲ್ ಟ್ಯಾಂಕ್ ಕೆಪಾಸಿಟಿ ಐತೆ. ಸೊ ಇಲ್ಲಿ ಕೆಳಗೆ ನೋಡ್ಬೋದು ಬ್ಲ್ಯಾಕ್ ಅಲಾಯ್ ವೀಲ್ಸ್ ಐತೆ ವಿತ್ ರೆಡ್ ಕ್ಯಾಲಿಪರ್ಸು. ಸೊ ಇದು ಅಲಾಯ್ ವೀಲ್ ಸೈಜ್ ಬಂದು 19 ಇಂಚ್ ಅಲಾಯ್ ವೀಲ್ಸ್ ಐತೆ. ಸೊ ನೀವು ಅದೇನು ನೋಡ್ತೀರ ರೆಡ್ ಕ್ಯಾಲಿಪರ್ಸು, ಇದು ಬಂದು ಬರೀ ಬಾಕ್ಸ್ಟರ್ ಎಸ್ ಮಾಡಲ್ಸ್ ಮಾತ್ರ ಈ ಥರ ರೆಡ್ ಕ್ಯಾಲಿಪರ್ಸ್ ಬರೋದು. ಸೊ ಅಲ್ಲಿ ನೋಡ್ಬೋದು ಈ ಕಾರ್ ಸ್ಪೆಷಾಲಿಟಿ ಏನು ಅಂತ. 1 of 2 ಕಾರ್ಸ್ ಇನ್ ಇಂಡಿಯಾ ಅಂತ ಹೇಳಿದ್ನಲ್ಲ. ಸೊ ಇದಕ್ಕೆ ಇಲ್ಲಿ ಗೇರ್ ಬಾಕ್ಸ್ ಇದು ಮ್ಯಾನ್ಯಲ್ದು ಸ್ಟಿಕರಿಂಗ್ ಹಾಕೋರು ನೋಡಿ. ಸೊ ಇದು ಗ್ರೌಂಡ್ ಕ್ಲಿಯರೆನ್ಸ್ ಬಂದು 109 mm ಅಷ್ಟೇ ಗ್ರೌಂಡ್ ಕ್ಲಿಯರೆನ್ಸ್ ಇರೋದು ಇದಕ್ಕೆ. ಸೊ ಇದು ನೋಡ್ಬೋದು ಫುಲ್ ಬ್ಲ್ಯಾಕ್ ಮಿರರ್ಸ್ ಐತೆ. ಪ್ಲಸ್ ಆ್ಯಕ್ಚುಲಿ ಇದು ಕನ್ವರ್ಟೇಬಲ್ ಕಾರು, ಕೀಯಿಂದನೇ ಕಂಟ್ರೋಲ್ ಮಾಡ್ಬೋದು. ತೋರಿಸ್ತೀನಿ ನೋಡಿ ಇವಾಗ. ಅನ್ಲಾಕ್ ಬಟನ್ ಪ್ರೆಸ್ ಮಾಡಿ ಇಟ್ಕೊಂಡ್ರೆ ನೋಡಿ ರೂಫ್ ಓಪನ್ ಆಗುತ್ತೆ. ಅಲ್ಲಿ ನೋಡ್ದಾ, ಒಳಗೆ ಕೂತ್ಕೊಂಡು ಆಪ್ರೇಟ್ ಮಾಡಬೇಕಂತನ ಏನಿಲ್ಲ, ನಾವು ಆಚೆಯಿಂದನೇ ಕಂಟ್ರೋಲ್ ಮಾಡ್ಬೋದು. ಸೊ ರೂಫ್ ಕ್ಲೋಸ್ ಮಾಡೋದ, ಬಿಸಿಲೈತೆ ಒಳಗೆ, ಇಂಟೀರಿಯರ್ಸ್ ಎಲ್ಲ ಫುಲ್ ಹೀಟಪ್ ಆಗಿಬಿಡುತ್ತೆ. ಆಮೇಲೆ ಫ್ರೇಮ್ಲೆಸ್ ಡೋರ್ಸ್ ನೋಡೋದು ಏನು ಬ್ಯೂಟಿಫುಲ್ ಆಗಿದೆ ಅಂತ. ಸೊ ಡೋರ್ ಕ್ಲೋಸ್ ಮಾಡೋದ. ಇಂಟೀರಿಯರ್ ನೀವು ನೆಕ್ಸ್ಟ್ ನೋಡ್ತೀರಾ ಅಪ್ಕಮಿಂಗ್ ವೀಡಿಯೋಲಿ. ಸೊ ಇದು ಕೇಳಿದ್ನಲ್ಲ ರೇರ್ ಮಿಡ್ ಇಂಜಿನ್ ಇರೋದಂತ. ಸೊ ಅದಕ್ಕೆ ಇಲ್ಲಿ ವೆಂಟ್ಸ್ ಕೊಟ್ಟವ್ರೆ, ಇಲ್ಲಿ ಏರ್ ಇಂಟೇಕೆ. ಸೊ ಇಲ್ಲಿಂದ ಏರ್ ಇಂಟೇಕ್ ಹೋಗುತ್ತೆ, ಇಂಜಿನ್ ಕೂಲ್ ಆಗುತ್ತೆ. ಪ್ಲಸ್ ಹಿಂದೆಗಡೆನೂ ಅಷ್ಟೇ 19 ಇಂಚ್ ಅಲಾಯ್ ವೀಲ್ಸ್ ಕೊಟ್ಟವ್ರೆ. ಸೊ ಇದ್ರ ರೇರ್ ಡಿಸೈನ್ ನೋಡ್ಬೋದು ಏನು ಕ್ರೇಜಿಯಾಗಿದೆ ಅಂದ್ಬಿಡು. ಸೊ ನೀವು ಆ ಟೈಲ್ ಲೈಟ್ಸ್ ನೋಡಿ ಏನು ಸ್ಪೋರ್ಟಿಯಾಗಿ ಲುಕ್ ಐತೆ ಅಂದ್ಬಿಡು. ಸೊ ನೋಡ್ಬೋದು, ಈ ಟೈಲ್ ಲೈಟು ನಂಗೆ ತುಂಬ ಇಷ್ಟ ಈ ಗಾಡಿ ಟೈಲ್ ಲೈಟ್. ಯಾಕಂದರೆ ಇಲ್ಲಿ ನೋಡಿ ಒಂಥರ ಡಿಸೈನು LED ಟೈಲ್ ಲೈಟು ಕ್ರೇಜಿಯಾಗಿದೆ. ಪ್ಲಸ್ ಇಲ್ಲಿ ನೋಡ್ತಿರಲ್ಲ ಒಳ್ಳೆ ಸ್ಪಾಯ್ಲರ್ ಜೊತೆ ಇಂಟಿಗ್ರೇಟ್ ಆಗಿರೋ ಥರ ಐತೆ. ಸೊ ಈ ಕಾರಲ್ಲಿ ಸ್ಪಾಯ್ಲರ್ ಕೂಡ ಇದೆ. ಅಲ್ಲಿ ಒಳಗಿಂದ ಬಟನ್ ಪ್ರೆಸ್ ಮಾಡ್ಬೋದು, ಇದನ್ನು ಆಪ್ರೇಟ್ ಮಾಡ್ಕೋಬೋದು. ಆ್ಯಂಡ್ ಪ್ಲಸ್ 120 km/h ಸ್ಪೀಡಲ್ಲಿ ಹೋದರೆ ಆಟೋಮೆಟಿಕ್ ಓಪನ್ ಆಗುತ್ತೆ. ಸೊ ಹೇಳನಲ್ಲ ಇದು ಕನ್ವರ್ಟೇಬಲ್ ಕಾರ್ ಅಲ್ವಾ. ಸೊ ಅದಕ್ಕೆ ರೂಫ್ ಫೋಲ್ಡ್ ಆಗಿಬಿಟ್ಟು ಇಲ್ಲಿ ಒಳಗೆ ಹೋಗುತ್ತೆ. ಆ್ಯಂಡ್ ಇವಾಗ ಇದ್ರ ಇಂಜಿನ್ ನೋಡೋದ ಬನ್ನಿ. ಓ ಮೈ ಗಾಡ್, ಇಲ್ಲೂ ಇಂಜಿನ್ ಇಲ್ಲ ಫ್ರೆಂಡ್. ಇದ್ರ ಇಂಜಿನು ರೇರ್ ಮಿಡ್ ಇಂಜಿನು. ಕರೆಕ್ಟಾಗಿ ಇಲ್ಲಿ ನೀವು ಇಲ್ಲಿ ನೋಡ್ತೀರಲ್ಲ ಬ್ಲ್ಯಾಕ್ ಪಾರ್ಟ್ ಒಳಗೆ, ಅದ್ರ ಕೆಳಗೆ ಇಂಜಿನ್ ಇರುತ್ತೆ. ಸೊ ಇದನ್ನು ನಾವು ಇಂಜಿನ್ ಓಪನ್ ಮಾಡಿ ನೋಡೋಕ್ಕಾಗಲ್ಲ ನಾರ್ಮಲ್ ಕಾರ್ಸ್ ಥರ. ಎಕ್ಸಿಟ್ ಟೈಲ್ ಪೈಪ್ ಐತೆ, ಎಕ್ಸಾಸ್ಟ್ ಐತೆ. ಸೊ ಇದಿಷ್ಟು ಎಕ್ಸ್ಟೀರಿಯರ್ ಲುಕ್ ನೋಡಿದ್ರಿ ನೀವು. ಇದು ಪೋರ್ಷ್ ಅದು ಪಾಕೆಟ್ ರಾಕೆಟ್. ಯಾಕಂದರೆ ಈ ಕಾರ್ದು ಇರೋ ಸೈಜ್ಗೆ ಮತ್ತು ಪ್ಲಸ್ ಇದರಲ್ಲಿರೋ ಇಂಜಿನ್ ಪವರ್ಗೆ ಒಳ್ಳೆ ರಾಕೆಟ್ ಹೋದಂಗೆ ಹೋಗುತ್ತೆ. ಸೊ ಇದ್ರ ಇಂಜಿನ್ ಬಂದು 3.4 ಲೀಟರ್ ನ್ಯಾಚುರಲಿ ಆಸ್ಪಿರೇಟೆಡ್ ಫ್ಲಾಟ್ ಸೀಸ್ ಇಂಜಿನ್ ವಿಚ್ ಪ್ರೊಡ್ಯೂಸಸ್ ಅರೌಂಡ್ 315 horsepower ಆ್ಯಂಡ್ 360 Nm ಆಫ್ ಟಾರ್ಕ್. ಸೊ ನನ್ನ ಪ್ರಕಾರ 0 to 100 ಅಂಡರ್ 4 ಸೆಕೆಂಡ್ಸಲ್ಲಿ ಅಚೀವ್ ಮಾಡುತ್ತೆ. 0 to 100 ನನ್ನ ಪ್ರಕಾರ, ಎಕ್ಸಾಕ್ಟ್ ಫಿಗರ್ಸ್ ಗೊತ್ತಿಲ್ಲ. ಸೊ ಇದಿಷ್ಟು ಎಕ್ಸ್ಟೀರಿಯರ್ಸ್ ನೋಡಿದ್ವಿ. ಇವಾಗ ಇಂಟೀರಿಯರ್ ನೋಡೋದ ಬನ್ನಿ ಹೆಂಗಿರುತ್ತೆ. ಸೊ ವಿಲ್ ಅನ್ಲಾಕ್ ದಿ ಕಾರ್. ಸೊ ಇಂಟೀರಿಯರ್ಸ್ ನೋಡ್ಬೋದು, ಡೋರ್ ಓಪನ್ ಮಾಡಿದ ತಕ್ಷಣ ಫ್ರೇಮ್ಲೆಸ್ ಡೋರ್ ಓಪನ್ ಆಗುತ್ತೆ. ಏನು ಕ್ರೇಜ್ ಆಗಿದೆ ಅಂತ. ಸೊ ಇಲ್ಲಿ ನೋಡ್ಬೋದು, ಇಲ್ಲಿ ಕ್ರೋಮ್ ಫಿನಿಶಿಂಗ್ ಐತೆ ಹ್ಯಾಂಡಲು.
ಪ್ಲಸ್ ಇಲ್ಲಿ ಮಿರರ್ ಕಂಟ್ರೋಲ್ಸು, ವಿಂಡೋ ಕಂಟ್ರೋಲ್ಸ್ ಎಲ್ಲ ಐತೆ. ಸೊ ಎಂಟರ್ ಹಾಕೋ ಮುಂಚೆ ಇಲ್ಲೊಂದು ನೋಡಿ ಬಾಕ್ಸ್ಟರ್ ಎಸ್ ಅಂದ್ಬಿಟ್ಟು ಒಂದು ಸ್ಕಫ್ ಪ್ಲೇಟ್ ಐತೆ ಇಲ್ಲಿ. ಸೊ ಅಲ್ಲಿ ನೋಡ್ಬೋದು ಈ ಬಟನ್ಸ್ ಬಂದು ಯಾಕಂದರೆ ಫ್ರಂಟ್ ಬೋನೆಟ್ ಓಪನ್ ಮಾಡೋಕ್ಕೆ, ರೇರ್ ಟ್ರಂಕ್ ಓಪನ್ ಮಾಡೋಕ್ಕೆ. ಸೊ ಒಳಗೆ ಕೂತ್ಕೊಂಡು ನೋಡೋದು ಬನ್ನಿ ಇಂಟೀರಿಯರ್ಸ್ ಹೆಂಗಿದೆ ಅಂತ. ಸಖತ್ ಲೋ ಐತೆ ಕಾರ್ ಮಾತ್ರ ಐತೆ. ಪ್ಲಸ್ ಆಟೋಮೆಟಿಕ್ ಹೆಡ್ಲೈಟ್ ಕಂಟ್ರೋಲ್ಸ್ ಐತೆ. ಸೊ ಇದು ಬಂದು ಕೀ ಸ್ಲಾಟು, ಕೀನ ಇಲ್ಲಿ ಹಾಕೋದು. ಕೀ ಸ್ಲಾಟು ನಿಮ್ಗೆ ಹೆಂಗೆ ಗೊತ್ತಾ, ಇಲ್ಲಿ ರೈಟ್ ಸೈಡಲ್ಲಿ ಕೊಟ್ಟಿರೋದು. ಸೊ ಕೀ ಸ್ಲಾಟ್ ಎಂದಕ್ಕೆ ರೈಟ್ ಸೈಡಲ್ಲಿ ಕೊಟ್ಟಿರೋದು ಅಂದರೆ, ಇವಾಗ ಡ್ರೈವರ್ ಎಂಟರ್ ಆಗಿದ ತಕ್ಷಣ ಕೀನ ರೈಟ್ ಹ್ಯಾಂಡಿಂದ ಟರ್ನ್ ಮಾಡಿ ಇಂಜಿನ್ ಆನ್ ಮಾಡಿ ಲೆಫ್ಟ್ ಹ್ಯಾಂಡಿಂದ ಗೇರ್ ಹಾಕೋಕ್ಕೆ ತುಂಬ ಈಸಿ ಆಗಲಿ ಅಂದ್ಬಿಟ್ಟು ಇವಾಗ ಕೀನು ಈ ಕಡೆ ಕೊಟ್ಟು ಈ ಕಡೆ ಸ್ಟಾರ್ಟ್ ಮಾಡಿ ಮತ್ತು ಗೇರ್ ಹಾಕೋ ಸ್ವಲ್ಪ ಟೈಮ್ ಆಗಿಬಿಡುತ್ತೆ ಅಂದ್ಬಿಟ್ಟು ಕೊಟ್ಟಿರೋದು ಈ ಕಡೆ. ಇದು ಒಂಥರ ರೇಸ್ ಕಾರ್ ಇನ್ಸ್ಪೈರ್ಡ್ ಟೆಕ್ನಾಲಜಿ ಅಂತಲೇ ಹೇಳ್ಬೋದು. ಸೊ ಇವಾಗ ಮೀಟರ್ ನೋಡ್ಬೋದು ಹೆಂಗೈತೆ ಪೋರ್ಷದು 3D ಕ್ಲಾಸಿಕ್ ಮೀಟರು. ರೈಟ್ ಸೈಡ್ ಬಂದು MID, ಸೆಂಟರಲ್ಲಿ ಟೆಕೋಮೀಟರ್ ಐತೆ, ಲೆಫ್ಟ್ ಸೈಡಲ್ಲಿ ಸ್ಪೀಡೋಮೀಟರ್ ಐತೆ, ಮತ್ತು ಅಲ್ಲಿ ಸ್ಟೇರಿಂಗ್ ವೀಲ್ ನೋಡ್ಬೋದು ಕ್ಲಾಸಿಕ್ ಆಗೈತೆ, ಲೆದರ್ ಸ್ಟೇರಿಂಗ್ ವೀಲು. ಸೊ ಈ ಕಾರ್ಗೆ ಪ್ಯಾಡಲ್ ಶಿಫ್ಟರ್ಸ್ ಬರೋಲ್ಲ, ಯಾಕಂದರೆ ಹೇಳ್ದಲ್ಲ ಇದು ಮ್ಯಾನ್ಯುವಲ್ ಕಾರ್ ಇದು ನಿಮ್ಗೆ ಹೇಳ್ದಂಗೆ. ಸೊ ಸೆಂಟ್ರಲ್ಲಿ 2 AC ವೆಂಟ್ ಐತೆ, ಪ್ಲಸ್ ಲಾಕ್ ಬಟನು ಅನ್ಲಾಕ್ ಬಟನ್ ಇಲ್ಲೊಂದು ಐತೆ, ಹಜಾರ್ಡ್ ಲೈಟು, ಪ್ಲಸ್ ಆ ಕಡೆ ಪ್ಯಾಸೆಂಜರ್ಗೆ ಒಂದು AC ವೆಂಟ್ ಐತೆ. ಇದು ಕಪ್ ಹೋಲ್ಡರ್ಸ್ ನೋಡಿ ಏನು ಬ್ಯೂಟಿಫುಲ್ಲಾಗಿ ಡಿಸೈನ್ ಮಾಡೋರೆ. ಸೊ ಇಲ್ಲಿ ಪ್ರೆಸ್ ಮಾಡೋದು ಓಪನ್ ಆಗುತ್ತೆ. ಇಲ್ಲಿ ನೋಡಿ ಇಲ್ಲಿ ಬಟನ್ ಐತೆ, ಓಪನ್ ಆಗುತ್ತೆ ಕಪ್ ಹೋಲ್ಡ್ರು. ಪ್ಲಸ್ ಇದನ್ನು ತಿರ್ಗಾ ಕ್ಲೋಸ್ ಮಾಡಿದ್ರೆ ಇಲ್ಲೇನು ಇಲ್ಲವೇ ಇಲ್ಲ ಅಂತ ಇಲ್ಲಿ ಕಪ್ ಹೋಲ್ಡ್ರ್ ಓಪನ್ ಆಗುತ್ತೆ. ಪ್ಲಸ್ ನೀಟ್ ಡಿಸೈನ್ ಆಗುತ್ತೆ, ಒಂಥರ ಕ್ರೇಜಿ ಲುಕ್ ಮಾತ್ರ ಇದು. ಸೊ ಕಪ್ ಹೋಲ್ಡ್ರ್ ಬೇಡ ಅಂದರೆ ಇಲ್ಲಿ ಇದನ್ನು ಓಪನ್ ಮಾಡಿ ಕ್ಲೋಸ್ ಮಾಡಿದ್ರೆ, ಸೊ ಇದನ್ನು ಕ್ಲೋಸ್ ಮಾಡಿದ್ರೆ ಇಲ್ಲಿ ಕಪ್ ಹೋಲ್ಡ್ರ್ ಇದೆ ಅಂತಲೇ ಗೊತ್ತಾಗಲ್ಲ. ಕ್ರೇಜಿ ಫೀಚರ್ ಅಲ್ವಾ ಇದು ಮಾತ್ರ. ಇವಾಗ ಸೆಂಟ್ರಿಗೆ ಬರೋದ ಇಲ್ಲೊಂದು ಡಿಸ್ಪ್ಲೇ ಐತೆ. ಸೊ ಜಸ್ಟ್ ಕೀ ಇನ್ಸರ್ಟ್ ಮಾಡಿದ ತಕ್ಷಣ ಆನ್ ಆಗುತ್ತೆ ನೋಡಿ, ಪೋರ್ಷ ಅಂತ ಬರುತ್ತೆ ನೋಡಿದ್ರಾ. ಸೊ ಇದ್ರ ಕೆಳಗೆ ಎಲ್ಲ ಇನ್ಫಾರ್ಮೇಷನ್ ಡಿಸ್ಪ್ಲೇಗೆ ಕಂಟ್ರೋಲ್ಸ್ ಕೊಟ್ಟವ್ರೆ ಎಲ್ಲ. ಸೊ ಇದ್ರ ಕೆಳಗೆ AC ಕಂಟ್ರೋಲ್ಸ್ ಕೊಟ್ಟವ್ರೆ. ಪ್ಲಸ್ ಇದು ಮ್ಯಾನ್ಯುವಲ್ ಗೇರ್ ಬಾಕ್ಸ್ ನೋಡ್ಬೋದು, 6 ಸ್ಪೀಡ್ ಮ್ಯಾನ್ಯುವಲ್ ಗೇರ್ ಬಾಕ್ಸ್ ಬರುತ್ತೆ, 6 ಸ್ಪೀಡು. ಪ್ಲಸ್ ಇಲ್ಲಿ ನೋಡಿ ಬಾಕ್ಸ್ ಅಂದ್ಬಿಟ್ಟು ಒಂದು ಕೊಟ್ಟವ್ರೆ. ಸೊ ಇಲ್ಲಿ ನೋಡ್ಬೋದು ಇಲ್ಲಿ ಸ್ಪೋರ್ಟ್ ಮೋಡ್ ಅಂತ ಐತೆ. ಇದು ಸ್ಪೋರ್ಟ್ ಅಂದರೆ ಇದು ಗಾಡಿ ಸ್ಪೋರ್ಟ್ ಮಾಡುತ್ತೆ. ಪ್ಲಸ್ ಇದು ಹಿಂದೆ ಹೇಳಿಲ್ಲ ರೇರ್ ಸ್ಪಾಯ್ಲರ್ ಕಂಟ್ರೋಲ್ ಮಾಡೋಕ್ಕೆ ಬಟನು. ಇದು ಎಕ್ಸಾಸ್ಟ್ ಮೋಡು, ಸೈಲೆಂಟ್ ಸ್ಪೋರ್ಟ್ ಮೋಡ್ ಅಂದ್ಬಿಟ್ಟು ಅಂತ. ಸೊ ಈ ಸೆಂಟ್ರಲ್ ಬಟನ್ಸ್ ಕೊಟ್ಟಿರೋದು ರೂಫ್ ಕಂಟ್ರೋಲ್ ಮಾಡೋಕ್ಕೆ. ಸೊ ಇಲ್ಲಿ ಸೆಂಟ್ರಲ್ ಒಂದು ಆರ್ಮ್ರೆಸ್ಟ್ ಐತೆ ಇಲ್ಲಿ ಕೆಳಗೆ. ಆ್ಯಂಡ್ ಪ್ಲಸ್ ಈಗ ಸ್ವಲ್ಪ ಕಸ್ಟಮೈಸೇಷನ್ ಐತೆ. ಇದ್ರ ಸೀಟ್ ಬೆಲ್ಟ್ ನೋಡ್ಬೋದು ಇಲ್ಲಿ, ಚೆನ್ನಾಗಿತ್ತಲ್ಲ ಕ್ಯೂಟಾಗಿ ಪೋರ್ಷ ಇದು ಸೀಟ್ ಬೆಲ್ಟು. ಸೊ ಬನ್ನಿ ಇವಾಗ ರೈಡ್ ಎಕ್ಸ್ಪೀರಿಯನ್ಸ್ ಹೆಂಗಿರುತ್ತೆ ನೋಡೋದು ಆ ಕಾರಲ್ಲಿ. ಸೊ ಸ್ಟಾರ್ಟಪ್ ಕೇಳಿಸ್ಕೊಳ್ಳಿ ಇವಾಗ ಫ್ಲಾಟ್ 6 ಇಂಜಿನ್ದು. ಓಹೋ ಕ್ರೇಜಿ ಕ್ರ್ಯಾಕಲ್ಸ್. ಟೆನಲ್ ರನ್ ಹೋಗೋದಾ? ಓ ಮೈ ಗಾಡ್, ಕ್ರೇಜಿ ಪಿಕಪ್ಪು. ಟೆನಲಲ್ಲಿ ಕೇಳಿಸ್ಕೊಳ್ಳಿ ಏನು ಕ್ರೇಜಿಯಾಗಿ ಬರುತ್ತೆ. ನನ್ನ ಕೈ ಶೇಕ್ ಆಗ್ತಿರೋದ್ರಿಂದ ನೋಡ್ಬೋದು ಈ ಕಾರಲ್ಲಿ ಎಷ್ಟು ಫುಲ್ ಇದೆ ಅಂದ್ಬಿಡು ಅಂತ. ಅದರಲ್ಲಿ ನೀವು ಒಂದು ಐಡಿಯಾ ಬರ್ಬೋದು ನೋಡಿ. ಅಮೇಝಿಂಗ್ ಕ್ರ್ಯಾಕಲ್ಸ್, ಅಮೇಝಿಂಗ್ ಪಾಪ್ಸ್, ಅಮೇಝಿಂಗ್ ಸೌಂಡ್. ಇದನ್ನು ಎಕ್ಸ್ಪೀರಿಯೆನ್ಸ್ ಮಾಡೋದಂತ ನೆಕ್ಸ್ಟ್ ಲೆವೆಲ್ ಫೀಲು. ಒಳ್ಳೆ ರೋಲರ್ ಕೋಸ್ಟರಲ್ಲಿ ಕೂತಿರೋ ಥರ ಫೀಲ್ ಐತಿ ಇದು.
ಇದನ್ನು ಈ ಎಕ್ಸ್ಪೀರಿಯನ್ಸ್ನ ಡಿಸ್ಕ್ರೈಬ್ ಮಾಡೋಕ್ಕೆ ವರ್ಡ್ಸೇ ಸಿಗ್ತಿಲ್ಲ ನನಗೆ, ಅಷ್ಟೇ ಬ್ಯೂಟಿಫುಲ್ ಆಗಿದೆ. ಟನಲ್ ಬಂತು ಗೈಸ್. ಸೊ ಈ ಕಾರ್ ನಿಮ್ಗೆ ಏನು ಅನಿಸ್ತು, ಇಷ್ಟ ಆಗಿದ್ರೆ ಕಮೆಂಟ್ ಮಾಡಿ ಮತ್ತು ಲೈಕ್ ಮಾಡಿ, ಶೇರ್ ಮಾಡಿ. ಸೊ ಇದೇ ಥರ ಕಾರ್ ಕಂಟೆಂಟ್ ವೀಡಿಯೋಸ್ಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಇದೊಂಥರ SUV ಥರ ಫೀಲ್ ಆಗ್ತಿಲ್ಲ, ಯಾವುದೋ ಸ್ಪೋರ್ಟ್ಸ್ ಕಾರ್ ಥರ ಫೀಲ್ ಆಗ್ತಿದೆ.